ನಮಸ್ಕಾರಗಳು ಸ್ನೇಹಿತರೆ, ನಾವಿಂದು ಪಂಬನ್ ಬ್ರಿಡ್ಜ್, ರಾಮೇಶ್ವರಂ ಮತ್ತು ಧನುಷ್ಕೋಡಿನ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ನಾವು ರಾಮೇಶ್ವರಂಗೆ ಎಂಟ್ರಿ ಆಗ್ತಿದ್ದಂಗೆ ಆ ಕಡೆ ಈ ಕಡೆ ಸಮುದ್ರ ಕಾಣಿಸುತ್ತೆ. ಹಾಗೆ ಹೋಗ್ತಿರ್ಬೇಕಾದ್ರೆ ಪಂಬನ್ ಬ್ರಿಡ್ಜ್ ಸಿಗತ್ತೆ. ಬ್ರಿಡ್ಜ್ ಎಂಟ್ರಿ ಆಗ್ತಿದ್ದಂಗೆ ನಮಗೆ ಒಂದು ಒಳ್ಳೆ ಫೀಲ್ ಬರುತ್ತೆ, ಯಾಕಂದರೆ ಇಲ್ಲಿನ ವಾತಾವರಣ ತುಂಬ ಚೆನ್ನಾಗಿದೆ. ಬ್ರಿಡ್ಜ್ ಮೇಲೆಯಿಂದ ನೋಡಿದರೆ ಕೆಳಗಡೆ ಸಮುದ್ರ ಕಾಣಿಸುತ್ತೆ. ಈ ಥರ ನಮ್ಮ ಭಾರತದಲ್ಲಿ ಎಲ್ಲೂ ಇಲ್ಲ. ಒಂದು ಕಡೆ ಟ್ರೈನ್ ಹೋಗುವ ಬ್ರಿಡ್ಜು, ಇನ್ನೊಂದು ಕಡೆ ಹಲವಾರು ಹಡಗಳು, ಒಳ್ಳೆ ಗಾಳಿ, ಹಾಗೆ ಸೂರ್ಯ ಈಗಾಗಲೇ ಹುಡ್ತಾ ಇರೋ ಅನುಭವ. ನೋಡ್ತಾ ಇದ್ರೆ ಇಲ್ಲೇ ಇದ್ಬಿಡೋಣ ಅಂತ ಅನ್ಸತ್ತೆ, ಅಷ್ಟು ಚೆನ್ನಾಗಿದೆ. ಹಂಗೋ ಹಿಂಗೋ ರಾಮೇಶ್ವರಂಗೆ ಬಂದೇ ಬಿಟ್ವಿ. ಆ ಟವರ್ ಕಾಣಿಸ್ತಿದೆ ಅಲ್ವಾ, ಅದು ಟಿವಿ ಟವರು. ಹತ್ರದಿಂದ ನೋಡಿದ್ರೆ ತುಂಬಾ ಎತ್ತರವಾಗಿರುತ್ತೆ. ಅಲ್ಲಿಂದ ಸೀದಾ ಸಮುದ್ರ ನೋಡೋಣ ಅಂತ ನಡ್ಕೊಂಡು ಬುಡಕ್ಕೆ ಬಂದ್ವಿ. ಈ ಪ್ಲೇಸ್ನ ಅಗ್ನಿತೀರ್ಥ ಅಂತ ಕರೀತಾರೆ. ರಾಮನು ಇಲ್ಲೇ ಸ್ನಾನ ಮಾಡಿಕೊಂಡು ಶಿವಲಿಂಗಕ್ಕೆ ಪೂಜೆ ಮಾಡಿ ವಾನರ ಸೇನೆ ಜೊತೆ ಸೀತಾದೇವಿನ ಬಿಡ್ಸಕ್ಕೆ ಅಂತ ಲಂಕದ ಕಡೆಗೆ ಹೋಗ್ತಾರೆ. ನೋಡಿ, ಈ ಹಸು ಎಷ್ಟು ಕ್ಯೂಟ್ ಆಗಿ ಕ್ಯಾಮ್ರಾ ಕಡೆ ನೋಡ್ತಾ ಪೋಸ್ ಕೊಡ್ತಿದೆ ಅಂತ. ಇಲ್ಲಿ ಜಲಕ ಮಾಡಿ ಹಾಗೆ ರಾಮನಾಥ ಸ್ವಾಮಿ ದೇವಸ್ಥಾನದ ಕಡೆಗೆ ಬಂದ್ವಿ. ರಾಮೇಶ್ವರಂ ಅಂತ ಯಾಕೆ ಕರೀತಾರೆ ಗೊತ್ತಾ? ಯಾಕಂದ್ರೆ ಇಲ್ಲಿ ರಾಮನು ಈಶ್ವರ ಲಿಂಗ ಸ್ಥಾಪನೆ ಮಾಡುತ್ತಾನೆ. ರಾಮ ಪ್ಲಸ್ ಈಶ್ವರ ಅಂದ್ರೆ ರಾಮೇಶ್ವರ. ಇಲ್ಲಿ ಇರುವ ಲಿಂಗ ನಮ್ಮ ಭಾರತದಲ್ಲಿ ಇರುವ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದೆ, ಮತ್ತೆ 4 ಚಾರ್ಧಾಮ್ನಲ್ಲಿಯೂ ಕೂಡ ಒಂದಾಗಿದೆ. ಈ ದೇವಸ್ಥಾನವು 15ನೇ ಶತಮಾನದಲ್ಲಿ ಇರುವ ಇಲ್ಲಿನ ರಾಜರು ತುಂಬಾ ಎತ್ತರದ ಗೋಡೆ ಮತ್ತು ಎತ್ತರವಾಗಿರುವ ಗೋಪುರಗಳಿಂದ ಕಟ್ಟಿರ್ತಾರೆ. ಈ ತಮಿಳುನಾಡಲ್ಲಿರುವ ತುಂಬಾ ದೇವಸ್ಥಾನಗಳು ಈಸ್ಟ್, ವೆಸ್ಟ್, ನಾರ್ತ್, ಸೌತ್ ಅಂತ 4 ದಿಕ್ಕಿನಲ್ಲೂ ಗೋಪುರಗಳನ್ನು ಕಟ್ಟಿರ್ತಾರೆ. ಎಲ್ಲ ಒಂದೇ ಸೈಜ್ನಲ್ಲಿ ಇರುತ್ತೆ, ಮತ್ತೆ ಒಳಗಡೆ ಹೋದ್ಮೇಲೆ ಎಲ್ಲ ದಿಕ್ಕು ಒಂದೇ ಥರ ಇರುತ್ತೆ. ಅಷ್ಟು ಪ್ಲಾನಿಂಗ್ ಇಂದ ಕಟ್ಟಿರ್ತಾರೆ. ನಮ್ಮ ಇಂಡಿಯಾದಲ್ಲಿ ತುಂಬ ಉದ್ದಕ್ಕೆ ಆವಾರ ಇರುವಂಥ ಸ್ಥಳನೂ ಇದೆ. ಇಲ್ಲಿನ ದೇವಸ್ಥಾನದ ಮೇಲೆ ಆ ಕಥೆಗಳ ಕೆತ್ತನೆ ಅಂತೂ ತುಂಬ ಅದ್ಭುತವಾಗಿರುತ್ತೆ. ನಮಗೆ ಆಚೆ ಎಷ್ಟು ಬಿಸಿಲು ಸೆಕೆ ಇದ್ರೂ ಅದು ದೇವಸ್ಥಾನದ ಒಳಗಡೆ ಗೊತ್ತಾಗೋದೇ ಇಲ್ಲ, ಅಷ್ಟು ತಂಪಾಗಿರುತ್ತೆ. ಇಲ್ಲಿ ಇನ್ನೊಂದು ಏನಪ್ಪ ಫೇಮಸ್ ಅಂದರೆ, ನಿಮಗೆ ಕಾಣ್ತಿದೆ ಅಲ್ವಾ, ಆ ಥರ ದೇವಸ್ಥಾನದ ಒಳಗಡೆ 22 ಬಾವಿಗಳು ಇರುತ್ತೆ. ಇದನ್ನ ತೀರ್ಥಗಳು ಅಂತಾನೂ ಕರೀತಾರೆ. ಒಂದೊಂದು ಬಾವಿಗೂ ಒಂದೊಂದು ಹೆಸರಿರುತ್ತೆ. ಇದರಲ್ಲಿ ಸ್ನಾನ ಮಾಡಿಕೊಂಡ್ರೆ ನಮ್ಮಲ್ಲಿರುವ ನೆಗೆಟಿವಿಟಿ ದೂರ ಹೋಗಿ ಒಂದು ಹೊಸ ವೈಭವ ಸಿಗುತ್ತೆ ಅಂತಾನೆ ಸುದ್ದಿ ಇದೆ. ಅಲ್ಲಿ ಸ್ನಾನ ಮಾಡಿಕೊಂಡು ಮಹಾಲಿಂಗೇಶ್ವರನ ದರ್ಶನ ಪಡ್ಕೊಂಡ್ರೆ ನಮ್ಮ ಜನ್ಮವೇ ಪಾವನಾಮಯವಾಗುತ್ತೆ. ಅವರ ದರ್ಶನ ಪಡಿಬೇಕಂದ್ರೂ ನಾವು ಪುಣ್ಯ ಮಾಡಿರಬೇಕು. ಆ ಲಿಂಗಕ್ಕೆ ಅಲಂಕಾರ ಮಾಡಿ ಸ್ಕ್ರೀನ್ ಓಪನ್ ಮಾಡಿ ದೇವರಿಗೆ ಮಂಗಳಹಾರತಿ ಮಾಡುವುದನ್ನು ನೋಡ್ತಿದ್ರೆ ನನಗಂತೂ ಗೂಸ್ ಬಂಪ್ಸ್ ಬಂದೇ ಬಿಡ್ತು. ಅಷ್ಟು ಪಾಸಿಟಿವಿಟಿ ಇದೆ ನಮ್ಮ ಶಿವನ ಸನ್ನಿಧಿಯಲ್ಲಿ. ಬನ್ನಿ ಇನ್ನು ಧನುಷ್ಕೋಡಿ ಕಡೆಗೆ ಹೋಗೇ ಬಿಡೋಣ. ಅಲ್ಲಿಂದ ಸೀದಾ ನಮ್ಮ ಭಾರತದ ಲಾಸ್ಟ್ ಲ್ಯಾಂಡ್ ಧನುಷ್ಕೋಡಿಗೆ ಬಂದೇ ಬಿಟ್ವಿ. ಇಲ್ಲಿಂದ ಶ್ರೀಲಂಕಾಗೆ ಬರೀ 18 ಕಿಲೋಮೀಟರ್ ಮಾತ್ರ ಇರುತ್ತೆ. ಮಧ್ಯದಲ್ಲಿ ರೋಡ್, ಆ ಕಡೆ ಈ ಕಡೆ ಬರೀ ಸಮುದ್ರನೇ ಇರುತ್ತೆ. ರಾಮನು ಇಲ್ಲಿಂದಾನೇ ಸೇತುವೆನ ಕಟ್ಕೊಂಡು ರಾವಣನ ಸಂಹಾರ ಮಾಡಿ ಸೀತೆಯನ್ನು ಬಿಡಿಸ್ಕೊಂಡು ಬರಕ್ಕೆ ವಾನರ ಸೇನೆ ಜೊತೆ ಲಂಕಕ್ಕೆ ಹೋಗಿರುವಂಥದ್ದು. ಬನ್ನಿ ಇಲ್ಲಿನ ಲೈಟ್ ಹೌಸ್ನ ನೋಡೇ ಬಿಡೋಣ. ಇದು ಬಂದು 2022ರಲ್ಲಿ ಪುನರ್ಸ್ಥಾಪನೆ ಆಗಿರುವಂಥದ್ದು. ಹಳೆದು 1845ರಲ್ಲಿ ಕಟ್ಟಿರ್ತಾರೆ. ಆದರೆ ಸೈಕ್ಲಾನಿಂದ ಅದು ಹಾಳಾಗಿ ಹೊಸದು 49 ಮೀಟರ್ ಉದ್ದ ಕಟ್ಟಿದ್ದಾರೆ. ಈ ಲೈಟ್ ಹೌಸ್ ಏನಕ್ಕಪ್ಪ ಕಟ್ಟಿದ್ದಾರೆ ಅಂದರೆ, ಇಲ್ಲಿರುವ ಜನರು ಮೀನು ಹಿಡಿಯೋಕೆ ಅಂತ ಹಡಗಲಲ್ಲಿ ಸಮುದ್ರಕ್ಕೆ ಹೋಗಿರ್ತಾರೆ ಅಲ್ವಾ, ಅವಾಗ ಅವ್ರನ್ನ ಗೈಡ್ ಮಾಡೋಕ್ಕೆ ಮತ್ತೆ ಏನಾದರೂ ವಾರ್ನಿಂಗ್ಸ್ ಇದ್ರೆ ಅವರಿಗೆ ಸಿಗ್ನಲ್ ಮಾಡೋಕ್ಕೆ ಅಂತ. ಇಲ್ಲಿ ಮೇಲಿಂದ ಲೈಟ್ ಹಾಕಿದ್ರೆ ಅದು ಸುಮಾರು ಕಿಲೋಮೀಟರ್ಸ್ನಷ್ಟು ದೂರ ಕಾಣಿಸುತ್ತೆ.
ಮೇಲೆ ಹೋಗೋಕೆ ಅಂತ ಮೆಟ್ಟಿಲುಗಳು ಕಟ್ಟಿದ್ದಾರೆ. ಹಾಗೇನೆ ಲಿಫ್ಟ್ ಆಪ್ಷನ್ ಕೂಡ ಇದೆ. ಮೆಟ್ಟಿಲು ಮುಖಾಂತರ ಹೋಗ್ಬೇಕಾದ್ರೆ ಅಲ್ಲಲ್ಲಿ ಈ ತರ ಡೋರ್ಸ್ ಇರತ್ತೆ. ಇಲ್ಲಿಂದ ಒಳ್ಳೆ ವ್ಯೂನ ನೋಡ್ಬೋದು. ಫುಲ್ಲು ಮೇಲಿಂದ ನೋಡಿದ್ರೆ ನಿಮಗೆ ಈ ತರ ವ್ಯೂ ಕಾಣಿಸುತ್ತೆ. ಒಂದು ಕಡೆ ಸ್ಟ್ರೈಟ್ ರೋಡು, ಸುತ್ತಲೂ ಸಮುದ್ರ, ಅಲ್ಲಲ್ಲಿ ಹಡಗಗಳು ಮತ್ತೆ ಸನ್ಸೆಟ್ನ ವ್ಯೂ ಅಂತೂ ತುಂಬಾ ಅದ್ಭುತವಾಗಿರುತ್ತೆ ಇಲ್ಲಿ. ಮತ್ತೆ ಫಿಶ್ ಲವರ್ಸ್ಗೆ ಇಲ್ಲಿ ಹಬ್ಬನೇ ಅಂತ ಹೇಳ್ಬೋದು. ಸಿಕ್ಕಾಪಟ್ಟೆ ಮೀನಿನ ಅಂಗಡಿಗಳು ಇದೆ ಇಲ್ಲಿ. ಹಾಗೆ ಶಂಖಗಳು, ಶೆಲ್ಸ್ ಮತ್ತೆ ತಿನ್ನೋಕೆ ಜೋಳ, ಪೈನಾಪಲ್ ಹಾಗೆ ಮಾವಿನಕಾಯಿ ಮಾರ್ತಿದ್ದಾರೆ ಇಲ್ಲಿ. ಸಂಜೆ ಇಲ್ಲಿ ತುಂಬಾನೇ ಅಲೆಗಳು ಬರ್ತಾ ಇತ್ತು. ಹಾಗೆ ನೋಡ್ಕೊಂಡು ಇದ್ರೆ ಸಮಯ ಹೋಗುವುದೇ ಗೊತ್ತಾಗಲ್ಲ. ಫೈನಲ್ ಆಗಿ ಅಲ್ಲಿಂದ ರಿಟರ್ನ್ ರಾಮೇಶ್ವರಂಗೆ ಹೋಗ್ಬೇಕಾದ್ರೆ ಲೆಫ್ಟ್ ಸೈಡ್ ಒಂದು ಒಳ್ಳೆ ವ್ಯೂ ಪಾಯಿಂಟ್ ಸಿಗುತ್ತೆ. ಇಲ್ಲಿಂದ ಸನ್ಸೆಟ್ನ ವ್ಯೂ ಅಂತೂ ಅಲ್ಟಿಮೇಟ್ ಇರುತ್ತೆ. ಫೋಟೋ ಲವರ್ಸ್ಗೆ ಅಂತೂ ಒಳ್ಳೆ ಸ್ಪಾಟ್ ಇದು. ಸಮುದ್ರದ ಮೇಲೆ ಫುಲ್ ಆರೆಂಜ್ ಕಲರಿಂದ ಸೂರ್ಯನ ಕಿರಣಗಳು ತುಂಬಿ ಹೋಗಿದೆ. ಅಲೆಗಳಂತೂ ತಂಪಾಗಿ ಬೀಸುತ್ತಲೇ ಇದೆ. ಈ ವಿಡಿಯೋನ ಇಲ್ಲಿವರೆಗೂ ನೋಡಿರುವಂಥ ನಿಮಗೆ ನನ್ನ ಮನಸ್ಪೂರ್ವಕ ಧನ್ಯವಾದಗಳು. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ನೆಕ್ಸ್ಟು ಯಾವ ಪ್ಲೇಸ್ನ ನೋಡಬೇಕು ಅಂತ ಇದ್ದೀರಾ ಎಂದು ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿಗೆ ಶೇರ್ ಮಾಡಿ. ಹೊಸಬ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಓಕೆ ಫ್ರೆಂಡ್, ಬಾಯ್. ಓಂ ನಮಃ ಶಿವಾಯ.